टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಬಿಜೆಪಿ ಸರ್ಕಾರದ ಅವಧಿಯಲ್ಲಾದಂತಹ ಕೋವಿಡ್ ಹಗರಣದ ಆರೋಪ ಕುರಿತು ನಿನ್ನೆ ಸಂಪುಟ ಉಪಸಮಿತಿ ಸಭೆ ನಡೆಸಲಾಯಿತು. ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೆದಂತಹ ಸಂಪುಟ ಉಪಸಮಿತಿ ಸಭೆಯಲ್ಲಿ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ಸಲ್ಲಿಸಿದಂಥ ಮಧ್ಯಂತರ ವರದಿಯ ಕ್ರಮದ ಬಗ್ಗೆ ಚರ್ಚೆ ನಡೆಸಲಾಯಿತು. ಈ ವೇಳೆ ಅಧಿಕಾರಿಗಳು ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಿಸಿದಂತೆ ಕರೆ ಬರ್ತಿರೋ ವಿಚಾರ ಪ್ರಸ್ತಾಪ ಆಯಿತು. ಹಾಗಾದರೆ ಕರೆ ಮಾಡ್ತಿರೋದು ಯಾರು, ಅಧಿಕಾರಿಗಳು ಹೇಳಿದ್ದೇನು, ಬನ್ನಿ ನೋಡೋಣ. ಕೋವಿಡ್ ಅಕ್ರಮ, ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲಿಸದಂತೆ ಒತ್ತಡ. ಸಿಎಂ ಕಚೇರಿಯಿಂದಲೂ ಕರೆ ಬಂದಿದೆ ಎಂದ ಅಧಿಕಾರಿಗಳು. ಬಿಜೆಪಿ ಸರ್ಕಾರದ ಅವಧಿಯಲ್ಲಾದ ಕೋವಿಡ್ ಅಕ್ರಮದ ಕುರಿತು ಈಗಾಗಲೇ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಸಮಿತಿ ಮಧ್ಯಂತರ ವರದಿ ಸಲ್ಲಿಕೆ ಮಾಡಿದೆ. ಈ ವರದಿಯ ಆಧಾರದ ಮೇಲೆ ನಿನ್ನೆ ಸಂಪುಟ ಉಪಸಮಿತಿ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಅಕ್ರಮವೆಸಗಿರುವ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲಿಸದಂತೆ ಒತ್ತಡ ಬರ್ತಿರುವ ಬಗ್ಗೆ ಚರ್ಚೆ ಆಯಿತು. ಕೋವಿಡ್ ಅಕ್ರಮ ಸಂಬಂಧ ಕಿದ್ವಾಯ್ ಆಸ್ಪತ್ರೆ ಮಾಜಿ ನಿರ್ದೇಶಕರೊಬ್ಬರ ವಿರುದ್ಧ ದೂರು ದಾಖಲಾಗಿತ್ತು. ಈ ವೇಳೆ ಶಾಸಕರೊಬ್ಬರು ಹಾಗೂ ಸಿಎಂ ಸಲಹೆಗಾರರೊಬ್ಬರಿಂದ ಕರೆ ಬಂದಿದ್ದಾಗಿ ಅಧಿಕಾರಿಗಳು ಉಪಸಮಿತಿ ಸಭೆಯ ಗಮನಕ್ಕೆ ತಂದಿರುವುದಾಗಿ ಟಿವಿ9ಗೆ ಉನ್ನತ ಮೂಲಗಳಿಂದ ತಿಳಿದು ಬಂದಿದೆ. ಕುನ್ಹಾ ವರದಿಯಲ್ಲಿ ಅನೇಕ ರಾಜಕಾರಣಿಗಳ ಹೆಸರು ಪ್ರಸ್ತಾಪ. ಸೂಕ್ತ ಕಾಲದಲ್ಲಿ ಸೂಕ್ತ ಕ್ರಮ ಎಂದ ಡಿಸಿಎಂ ಡಿಕೆ. ಕೋವಿಡ್ ಅಕ್ರಮ ಸಂಬಂಧ 29 ಜನ ಅಧಿಕಾರಿಗಳು ಸಮಿತಿ ನೀಡಿರುವ ನೋಟಿಸ್ಗೆ ಉತ್ತರ ನೀಡಿಲ್ಲ. ಅವರ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಳಲಾಗುವುದು. ಅಷ್ಟೇ ಅಲ್ಲ, ಕುನ್ಹಾ ವರದಿಯಲ್ಲಿ ಅನೇಕ ರಾಜಕಾರಣಿಗಳ ಹೆಸರನ್ನ ಪ್ರಸ್ತಾಪಿಸಲಾಗಿದೆ. ಇದರ ಬಗ್ಗೆ ನಮಗೆ ಅರಿವಿದೆ, ಸೂಕ್ತ ಕಾಲದಲ್ಲಿ ಸೂಕ್ತ ಕ್ರಮ ತೆಗೆದುಕೊಳ್ಳಲಾಗುವುದು ಅಂತ ಡಿಸಿಎಂ ಡಿಕೆ ತಿಳಿಸಿದ್ದಾರೆ. ಅದಕ್ಕೋಸ್ಕರ ನಾವು ಇನ್ನೇನೇನು ನೋಡಿ, ಯಾಕೆಂದ್ರೆ ಲೀಗಲ್ ಆಸ್ಪೆಕ್ಟ್ ನೋಡಬೇಕಾಗ್ತದೆ, ಕ್ರಿಮಿನಲ್ ಆಸ್ಪೆಕ್ಟ್ ನೋಡಬೇಕಾಗ್ತದೆ, ಇವೆಲ್ಲ ನೋಡಕ್ಕೆ ಇನ್ನ ಸ್ವಲ್ಪ ಅಸಿಸ್ಟೆನ್ಸ್ ತಗೊಳ್ತಾ ಇದ್ದೀವಿ. ನಾಟ್ ಎ ಸಪರೇಟ್ ರಿಪೋರ್ಟ್ ವಿ ಆರ್ ನಾಟ್ ಟಾಕಿಂಗ್. ಇನ್ನು ಅವಧಿ ಮೀರಿದ ಔಷಧಗಳಿಗೆ 57,51,98,000 ಖರ್ಚು ಮಾಡಲಾಗಿದೆ. ಇದರಲ್ಲಿ 8,44,00,000 ವಸೂಲಾಗಿದ್ದು, ಹೆಚ್ಚುವರಿ ಹಣ ಸ್ವೀಕಾರ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಕಾನೂನು ಸಂಸದೀಯ ಸಚಿವ ಎಚ್.ಕೆ. ಪಾಟೀಲ್ ತಿಳಿಸಿದ್ದಾರೆ. This is excess payment made to equipments. ಇವನ್ನೆಲ್ಲ ಬಹಳ ಗಂಭೀರವಾಗಿ ಇವತ್ತು ಚರ್ಚೆ ಮಾಡಿದ್ವಿ. ಇವುಗಳ ಮೇಲೆ ತಕ್ಷಣ ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಆಲ್ ಸಿವಿಲ್ ಅಂಡ್ ಕ್ರಿಮಿನಲ್ ಆಕ್ಷನ್ಸ್ ಅನ್ನ ತೆಗೆದುಕೊಳ್ಳುವುದಕ್ಕೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಸದ್ಯ ಕುನ್ಹಾ ವರದಿಯ ಪರಿಶೀಲನೆಗೆ ಮತ್ತೊಂದು ಸಮಿತಿ ರಚಿಸಲು ಸಂಪುಟ ಉಪಸಮಿತಿ ಸಭೆ ತೀರ್ಮಾನ ಕೈಗೊಂಡಿದೆ. ತನಿಖೆಯಲ್ಲಿ ಮತ್ತಷ್ಟು ಸತ್ಯಾಂಶ ಹೊರಬೀಳಲಿದ್ದು, ಜನಪ್ರತಿನಿಧಿಗಳು ಮಾತ್ರವಲ್ಲದೆ ಅಧಿಕಾರಿಗಳಿಗೂ ಢವಢವ ಶುರುವಾಗಿದೆ. ಅನಿಲ್ ಕಲ್ಕೆರೆ, ಟಿವಿ9 ಬೆಂಗಳೂರು.